ಪಾಪ ಬಿಸಿಲಲ್ಲಿದ್ದು ನೀರು ಹಸ್ರಾಗಿ ಬಿಟ್ಟಿದೆ. ಒಂದು ಚಿಕ್ಕದಾಗಿ ಗಾರ್ಡನ್ ಉಂಟು ನಂದು, ಆಯಿತಾ. ಅದನ್ನು ನೋಡಿದ್ರೆ ಇಲ್ಲಿ ಗಿಡನೇ ಕಾಣಿಸೋದಿಲ್ಲ, ಹೂವಿನ ಗಿಡ, ಅಷ್ಟು ಕಳೆ ಬಂದಿದೆ. ಇವಾಗ ಇದ್ರೊಳಗಿರುವಂಥ ಗೆಡ್ಡೆನ ತೆಗಬೇಕು. ಎಂತ ಅದು ಬಿಡೋದು ಬಿಡು, ಬೇಡ ಅದು. ಹಾಯ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಮೊದಲೇ ಸಲ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ ಒತ್ತಿ ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಆವಾಗ ನೀವು ಮೊದಲು ವಿಡಿಯೋನ ನೋಡ್ಬೋದು. ಬನ್ನಿ, ಹಾಕಿದರೆ ಇವತ್ತಿನ ವ್ಲಾಗ್ ಏನು ಅಂತ ಹೇಳಿ ನೋಡುವ. ಇವತ್ತು ನಾನು ತೋಟಕ್ಕೆ ಕಳೆ ತೆಗಿಲಿಕ್ಕೇನು ಹೋಗ್ತಾ ಇಲ್ಲ. ಅಪ್ಪ ಅಮ್ಮ ಇಬ್ಬರು ಹೋಗಿದ್ದಾರೆ. ಒಂದಪ್ಪತ್ತೆ ಕೆಲಸ ಮಾಡಿಬಿಟ್ಟು ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಾನು ಇವತ್ತು ಮನೆಯಲ್ಲೇ ಇರೋದು. ಇವತ್ತೇ ಡೇರೆ ಗಿಡ ಇದೆಯಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿ ದಾಸವಾಳ ಹೂವಿನ ಗಿಡ ಇಲ್ಲಿ ಏನಿದೆಯಲ್ಲ ಬುಡದು, ಅದನ್ನೆಲ್ಲ ಕ್ಲೀನ್ ಮಾಡಿ ಸಗಣಿ ನೀರು ಇರುತ್ತಲ್ವ, ಅಂದರೆ ಹೊಂಡದೊಳಗೆ ಕೊಟ್ಟಿಗೆ ತೊಳೆದಿರುವಷ್ಟು ನೀರು ಇರುತ್ತಲ್ವ, ಅದನ್ನೆಲ್ಲ ತೆಗೆದು ಈ ಗಿಡಗಳಿಗೆಲ್ಲ ಹಾಕುವ ಅಂತ ಹೇಳಿ. ಹಾಗೆ ಇದು ಡೇರೆ ಗಿಡ ಏನಿದೆಯಲ್ಲ ಅದನ್ನೆಲ್ಲ ತೆಗೆದು ಆ ಮಣ್ಣನ್ನೆಲ್ಲ ಹೂವಿನ ಗಿಡದ ಬುಡಕ್ಕೆ ಹಾಕಿ ಅದ್ರ ನೆಕ್ಸ್ಟ್ ಸಗಣಿ ನೀರನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಡೇರೆ ಗಿಡದ ಗೆಣಸು ಅಂದರೆ ಗೆಡ್ಡೆಗಳನ್ನು ಕೂಡ ಕರೆಕ್ಟಾಗಿ ಇಡಬೇಕು. ಅದನ್ನು ಇವತ್ತೇ ಮನೆಯಲ್ಲೇ ಇರೋದ್ರಿಂದ ಅದನ್ನೆಲ್ಲ ಮಾಡುವ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗಿನೆಲ್ಲ ಕೆಲಸ ಎಲ್ಲ ಮುಗೀತು. ಕೊಟ್ಟಿಗೆ ಕ್ಲೀನೆಲ್ಲ ಆಯಿತು. ಕರಗಳಿಗೆ ಇಲ್ಲೇ ಕಟ್ಟಿದ್ದೀನಿ. ಇವತ್ತು ಅಷ್ಟು ದನಕ್ಕೆ ತಗೊಂಡು ಹೋಗಿಲ್ಲ ಅಮ್ಮನವರು. ಯಾಕೆಂದರೆ ಮಧ್ಯಾಹ್ನ ಬರಬೇಕಿದ್ರೆ ಬ್ಯಾಂಡ್ದಿಂದ ಹೊರಗಡೆ ಬಿಡ್ತಾರೆ. ಹಾಗೆ ಒಂದು ಹೊತ್ತು ಅವ್ರು ಹೊರಗಡೆನೇ ಮೇಯ್ಕೊಂಡು ಬರ್ತಾರೆ. ಹಾಗಾಗಿ ಇವುಗಳಿಗೆಲ್ಲ ಇಲ್ಲೇ ಕಟ್ಟಿದ್ದೀವಿ. 4 ಉಂಟು ಇಲ್ಲಿ. ಇವಳಿಗೂ ದೊಡ್ಡವಳು, ಇವಳಿಗೆ ಯಾವಾಗೂ ಬಿಡೋದಾಗಿತ್ತು ಗೌರಿಗೆ. ಇವಳಿಗೆ ಕಾಲಿಗೆ ಒಂದು ಸ್ವಲ್ಪ ಪೆಟ್ಟಾಗಿರೋದ್ರಿಂದ ಇನ್ನೂ ಕಡಿಮೆ ಆಗಿಲ್ಲ. ಇವಳಿಗೆ ಸ್ವಲ್ಪ ಕುಣಿತಾ ಉಂಟಾಳೆ. ಹಾಗಾಗಿ ಇವಳಿಗೆ ಬಿಟ್ಟಿಲ್ಲ. ಬಾಕಿ ಎಲ್ಲರಿಗೂ ತಗೊಂಡೋಗಿದ್ದಾಳೆ. ಬ್ಯಾಂಡ್ದಿಂದ ಹೊರಗಡೆ ಮಧ್ಯಾಹ್ನ ಬರಬೇಕಿದ್ರೆ ಬಿಡ್ತಾರೆ. ಸೊ ಇವರು ಬಿಸಿಲಾಯಿತು ಅನ್ಸುತ್ತೆ, ಒಂದು ಸ್ವಲ್ಪ ಹೊತ್ತಿಲ್ಲೇ ಮೇಲೆ ಅಂತ ಹೇಳಿ ಇಲ್ಲಿ ಕಟ್ಟಿಟ್ಟಿದ್ದೀನಿ ಇವರಿಗೆ. ಸೊ ಹಾಗೆ ಕೊಟ್ಟಿಗೆಲ್ಲ ಕ್ಲೀನ್ ಮಾಡಿದ್ದೀನಿ. ಹಾಗೆ ಪಕ್ಕದಲ್ಲಿ ದಬ್ಬೆ ಹಾಕಿದ್ರಲ್ಲ ಅಲ್ಲಿ ಹುಲ್ಲು ಹಾಕಿಟ್ಟಿದ್ದೀನಿ ಅವರಿಗೆ. ಇನ್ನು ಸ್ವಲ್ಪ ಹೊತ್ತಿಗೆ ಇವರಿಗೆ ಹೋಗಿ ಅಲ್ಲಿ ಕಟ್ಟಬೇಕು. ಈಗ ಅನ್ನಕ್ಕಿಟ್ಟಿದ್ದೀನಿ. ಅನ್ನ ಎಲ್ಲ ಆದಮೇಲೆ ಡೇರೆ ಗಿಡನ ಕ್ಲೀನ್ ಮಾಡೋದು. ಕ್ಲೀನ್ ಮಾಡಿಬಿಟ್ಟು ಆ ಗೆಣಸನ್ನು ಫುಲ್ ಚೆಂದ ಮಾಡಿ ಇಡಬೇಕು. ರೇತಿ ಒಳಗೆ ಹಾಕಿಟ್ಟಿದ್ದಾಗಿತ್ತು ಪ್ರತಿ ವರ್ಷ. ಈ ವರ್ಷ ನೋಡಬೇಕು ಎದ್ರೊಳಗೆ ಹಾಕಿಡೋಕ್ಕಾಗತ್ತೆ ಅಂತ ಹೇಳಿ. ಅದನ್ನು ಗುಟ್ಟನೆಲ್ಲ ಉಂಟು, ಆ ಗುಟ್ಟನ್ನೆಲ್ಲ ಸರಿಯಾಗಿ ಇಟ್ಕೋಬೇಕು. ಗುಲಾಬಿ ಗಿಡ ಕಟ್ಟಾದಮೇಲೆ ಗುಲಾಬಿ ಗಿಡನೆಲ್ಲ ಕಟ್ಲಿಕ್ಕೆ ಬೇಕಾಗತ್ತೆ ಅಂತೇಳಿ, ಮತ್ತು ಹೊಸದೇನು ತರೋದು ಬೇಡ, ಅದೇ ಗುಟ್ಟ ಸಾಕಾಗತ್ತೆ ಡೇರೆ ಗಿಡದ್ದು ಅಂತ ಹೇಳಿ. ಸೊ ಇಲ್ಲೆಲ್ಲ ಹೂವಿನ ಗಿಡ ಎಲ್ಲ ಇನ್ನೂ ನೀರು ಬಿಡೋಕ್ಕಾಗಿತ್ತು, ಇನ್ನೂ ನೀರು ಬಿಡೋಕ್ಕಾಗಿಲ್ಲ. ಇಲ್ಲೆಲ್ಲ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಕರೆಕ್ಟಾಗಿ ಸಗಣಿ ನೀರನ್ನು ಫಸ್ಟ್ ಹಾಕಿಬಿಟ್ಟು ನೆಕ್ಸ್ಟ್ ಅಲ್ಲ ಮಣ್ಣು ಇಲ್ದಿರೋ ಬುಡಗಳಿಗೆಲ್ಲ ಮಣ್ಣು ಹಾಕಬೇಕು. ಆಮೇಲೆ ಸಗಣಿ ನೀರನ್ನೆಲ್ಲ ಹಾಕಬೇಕು. ಸೊ ಬನ್ನಿ ಫಸ್ಟು ಈ ಡೇರೆ ಗಿಡಗಳನ್ನೆಲ್ಲ ಕ್ಲೀನ್ ಮಾಡುವ. ಹಿಂದುಗಡೆಗೆ ಸೇವಂತಿ ಗಿಡ ಪಾಪ ಅಪ್ಪಚ್ಚಿ ಆಗ್ತಾ ಉಂಟು. ಅದನ್ನೀಗ ಡೇರೆ ಹೂವು ಏನು ಬಿಡೋದಿಲ್ಲ, ಈಗ ತೆಗಿಲೇಬೇಕು ಅದು. ಮತ್ತು ಇಲ್ಲಿ ದಾರಿ ಪಕ್ಕಕ್ಕೆ ಉಂಟು, ಇಲ್ಲೆಲ್ಲ ಈಗ ಕ್ಲೀನ್ ಮಾಡಬೇಕು. ಹಾಗೆ ಫಸ್ಟ್ ಡೇರೆ ಗಿಡಕ್ಕೆ ಕ್ಲೀನ್ ಮಾಡೋದು. ಹಾಗೆ ಇಲ್ಲಿ ಒಂದು ಚಿಕ್ಕದಾಗಿ ಗಾರ್ಡನ್ ಉಂಟು ನಂದು, ಆಯಿತಾ. ಅದನ್ನು ನೋಡಿದ್ರೆ ಇಲ್ಲಿ ಗಿಡನೇ ಕಾಣಿಸೋದಿಲ್ಲ, ಹೂವಿನ ಗಿಡ, ಅಷ್ಟು ಕಳೆ ಬಂದಿದೆ. ಇಲ್ಲಿ ಜರ್ಬರ್ ಗಿಡ ಎಲ್ಲ ಉಂಟು. ಒಂದು ಸತಿ ಅಮ್ಮ ತೆಗೆದು ಕ್ಲೀನ್ ಮಾಡಿದ್ಲಾಗಿತ್ತು, ಮತ್ತಷ್ಟು ಬಂದಿದೆ ಇದೆ. ಇಲ್ಲಿ ಜರ್ಬರ್ ಗಿಡ ಅನ್ನೋದೇ ಕಾಣಿಸ್ತಾನೇ ಇಲ್ಲ. ಅಯ್ಯೋ ಇದೆ ಇದಕ್ಕೆ. ಮತ್ತು ಇಲ್ಲಿ ಒಂದು ಸ್ಟೆಪ್ ಮೇಲಿದ್ದಂಗೆ ಒಂಥರ ಗೊಜ್ಜು ಮಣ್ಣು ಇದ್ದಂಗಿದೆ. ಅಲ್ಲಿ ಬೇರೆ ಗಿಡ ಎಲ್ಲ ನೆಟ್ಟರೆ ಅಷ್ಟೊಂದು ಆಗೋದೇ ಇಲ್ಲ. ಜರ್ಬರ್ ನೆಟ್ಟಿದ್ದೀನಿ. ಹಾಗೆ ದಾಸವಾಳ ಗಿಡನೂ ಸ್ವಲ್ಪ ನೆಟ್ಟಿದ್ದೀನಿ. ದಾಸವಾಳ ಗಿಡಕ್ಕೆ ಆಳ ಹೊಂಡ ತೆಗ್ದು ನೆಕ್ಸ್ಟ್ ಬೇರೆ ಮಣ್ಣು ಹಾಕಿ ಆಮೇಲೆ ನೆಟ್ಟಿರೋದು. ಈಗ ಬೇಸಿಗೆಗಾಲದಲ್ಲಂತೂ ಒಂದೇ ದಿನ ನೀರಿಲ್ಲ ಅಂತಂದರೆ ಅಲ್ಲಿ ಇರೋ ಗಿಡಗಳೆಲ್ಲ ಸತ್ತೋಗ್ಬಿಡತ್ತೆ. ಅದಕ್ಕೆ ಫುಲ್ ನೀರು ಬೇಕೇ ಬೇಕಾಗತ್ತೆ. ಇಲ್ಲಿ ನಮ್ಮನೆ ಹತ್ರ ಎಲ್ಲ ಕಡೆನೂ ಅದೇ ಥರದ ಮಣ್ಣು, ಒಂಥರ ಕೆಂಪು ಗೊಚ್ಚಿ ಇರುತ್ತಲ್ಲ, ಅಂದ್ರೆ ಚಿಕ್ಕ ಚಿಕ್ಕ ಕಲ್ಲು ಇರುತ್ತಲ್ವ, ಆ ಥರ ಮಣ್ಣು. ಅದಕ್ಕೆ ನೀರು ಬೇಕೇ ಬೇಕಾಗತ್ತೆ. ಸೊ ಬನ್ನಿ ನೆಕ್ಸ್ಟ್ ಏನು ಕೆಲಸ ಅಂತ ಹೇಳಿ ನೋಡುವ. ಎಲ್ಲ ಕಟ್ಟುವ. ಈಗ ಫುಲ್ ಬಿಸಿಲಾಯಿತು, ಹೋಗಿ ಕಟ್ಟುವ ಇವರಿಗೆ. ಇಲ್ಲಿ ಹುಲ್ಲೇನಿಲ್ಲ, ಹೀಗೆ ಅವ್ರಿಗೆ ಕಾಲಿಗೆ ಒಂದು ಸ್ವಲ್ಪ ವಾಕಿಂಗ್ ಆಗಲಿ ಅಂತ ಹೇಳಿ ತಂದು ಕೊಟ್ಟಿರೋದು. ಬಿಚ್ಚು ಒಬ್ರೊಬ್ರಿಗೆ. ಈಗ ಎಷ್ಟು ಹೊಟ್ಟೆ ತಿಂತೆ ಹೀಗೆ ತಂದು ಕಟ್ಟೆ ಆಯಿತು.
ಪಾಪ ಬಿಸಿಲಲ್ಲಿದ್ದು ನೀರು ಹಸ್ರಾಗಿ ಬಿಟ್ಟಿದೆ. ಸೊ ಹುಲ್ಲನ್ನ ಇಲ್ಲೇ ಹಾಕಿದ್ದೀನಿ. ಇಲ್ಲಿ ನೆಕ್ಸ್ಟ್ ಗುಡಿಸ್ಲಿಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ ಈ ಕೊಟ್ಟಿಗೆಯಲ್ಲಿ ತೊಳೆದಿದ್ನೆಲ್ಲ ಜಸ್ಟ್ ಫುಲ್ ನೀರು ಇರುತ್ತೆ ಅಂತ ಹೇಳಿ ಇಲ್ಲಿಗೆ ತಂದು ಹಾಕಿದ್ದೀನಿ. ಸೊ ಎಲ್ಲರೂ ತಿಂತಾ ಇದ್ದಾರೆ. ಭಾಳ ತಿನ್ನೋದ್ರಲ್ಲಿ ಬಿಗಿಸಿಗೆ ಬಿಟ್ಟಿದ್ದಾರೆ. ಅಲ್ಲೇ ಗುಟ್ಟನ್ನೆಲ್ಲ ತೆಗೆದು ರಾಶಿ ಮಾಡಾಯಿತು. ಇವಾಗ ಗಿಡ ಇರತ್ತಲ್ಲ ಒಂದೊಂದು ಸ್ವಲ್ಪ ಬದುಕಿದೆ, ಅದನ್ನೆಲ್ಲ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಗೊಬ್ಬರ ಗುಂಡಿಗೆ ಹಾಕ್ಬಿಡೋದು. ಮತ್ತು ಹಾಗೆ ಅದರದ್ದು ಗೆಡ್ಡೆನೆಲ್ಲ ತೆಗೆದು ಇಟ್ಕೊಳ್ಬೇಕು. ಹಾಗೆ ಮಣ್ಣನ್ನೆಲ್ಲ ಒಂದು ಕಡೆ ರಾಶಿ ಮಾಡಿ ಫುಲ್ಲಾಗಿ ಪುಡಿ ಮಾಡಿ ಹೂವಿನ ಗಿಡಕ್ಕೆ ಹಾಕುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಮಾಡುವ ಈಗ. ಸೊ ಅಲ್ಲಿ ಒಂದು ಸ್ವಲ್ಪ ಇದೆ ಕೊಟ್ಟೆ, ಅದರೊಳಗೂ ಇದೆ, ಎಲ್ಲ ಸುತ್ತೋಗ್ಬಿಟ್ಟಿದೆ. ಇದು ಫುಲ್ ಬಿಸಿಲಾಗತ್ತೆ. ಇಲ್ಲಿ ಎಲ್ಲ ಕೊಟ್ಟೆನೂ ತಂದು ಇಟ್ಕೊಂಡಿದ್ದೀನಿ ಸಾಲಾಗಿ. ಇವಾಗ ಇದ್ರೊಳಗಿರುವಂಥ ಗೆಡ್ಡೆನ ತೆಗಬೇಕು. 2 ಬುಟ್ಟಿ ಇಟ್ಕೊಂಡಿದ್ದೀನಿ, ಒಂದು ಪ್ಲಾಸ್ಟಿಕ್ ಕೊಟ್ಟೆ ಹಾಕಲಿಕ್ಕೆ, ಮತ್ತೊಂದು ಗೆಣಸು ಹಾಕಲಿಕ್ಕೆ, ಅಂದರೆ ಡೇರೆ ಗೆಣಸು ಹಾಕಲಿಕ್ಕೆ. ಸೊ ಬನ್ನಿ ಹೇಗಾಗಿದೆ ಅಂತ ಹೇಳಿ ನೋಡುವ. ಡೇರೆ ಗಿಡದ ಗೆಡ್ಡೆ ಇರುತ್ತೆ ಅಲ್ವ, ಅದು ಗಿಡ ಚೆನ್ನಾಗಾಯ್ತು ಅಂತಂದರೆ ಗೆಡ್ಡೆನೂ ಕೂಡ ಚೆನ್ನಾಗೇ ಆಗುತ್ತೆ. ಇಲ್ಲ ಅಂತಂದರೆ ಒಂದು 2-3 ಗೆಡ್ಡೆಗಳಷ್ಟೇ ಬಂದಿರುತ್ತೆ. ಮತ್ತು ಇದು ಕೊಟ್ಟೆನೂ ಕೂಡ ತುಂಬ ದೊಡ್ಡದಾಗಿದ್ದರೆ ಗೆಡ್ಡೆ ಬೆಳವಣಿಗೆನೂ ಕೂಡ ತುಂಬ ಜಾಸ್ತಿ ಆಗಿರುತ್ತೆ. ಇಲ್ಲಿ ನಾನು ಚಿಕ್ಕ ಕೊಟ್ಟೆನೂ ಕೂಡ ಹಾಕಿದ್ದೀನಿ. ಹಾಗೆ ದೊಡ್ಡ ಕೊಟ್ಟೆನೂ ಅಷ್ಟೊಂದು ಇರಲಿಲ್ಲಾಗಿತ್ತು. ಸೊ ನಾರ್ಮಲಾಗಿ ಈ ವರ್ಷ ಜಾಸ್ತಿ ಮಳೆ ಸ್ಟಾರ್ಟ್ ಆದಮೇಲಿಂದ ನಾನು ಡೇರೆ ಗಿಡ ಹಾಕಿದ್ದಾಗಿತ್ತು. ಹಾಗಾಗಿ ಇರೋದರಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹಾಕಿರೋದು. ಮತ್ತು ಚೆನ್ನಾಗಿರೋ ಕೊಟ್ಟೆನ ಈ ರೀತಿ ಮಾಡಿ ತೆಗಿತಾ ಇದ್ದೀನಿ. ಯಾಕೆಂದರೆ ನೆಕ್ಸ್ಟ್ ಮತ್ತೆ ಯಾವ್ದಾರ ಒಂದು ಗಿಡನ ನೆಡಬಹುದು ಅಂತ ಹೇಳಿಬಿಟ್ಟು ಕೊಟ್ಟೆನ ತೆಗಿತಾ ಇದ್ದೀನಿ. ಗಟ್ಟಿ ಇರುವಂಥ ಕೊಟ್ಟೆನ ಮಾತ್ರ, ಇರೋದೆಲ್ಲ ಏನೇ ಇರುತ್ತಲ್ಲ ಅದನ್ನೆಲ್ಲ ನಾನು ಹರಿದು ತೆಗಿತಾ ಇದ್ದೀನಿ. ಗೆಡ್ಡೆನ ತೆಗಿಬೇಕಿದ್ರೆ ಸ್ವಲ್ಪ ಜೋಪಾನವಾಗಿ ತೆಗಿಬೇಕಾಗತ್ತೆ. ಯಾಕೆಂದರೆ ಮಣ್ಣಿಂದ ನಾವು ಹೊರಗಡೆ ತೆಗಿಬೇಕಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಗೆಡ್ಡೆಗೆ ಪೆಟ್ಟಾಗಬಾರ್ದು. ಆ ರೀತಿಯಾಗಿ ನೋಡ್ಕೊಂಡು ನಾವು ತೆಗಿಬೇಕಾಗತ್ತೆ. ಅಕಸ್ಮಾತ್ ಮಧ್ಯದಲ್ಲಿ ಏನಾದರೂ ಕತ್ತಿಯಿಂದ ನಾವು ತೆಗಿಬೇಕಿದ್ರೆ ಅಥವಾ ನೆಲಕ್ಕೆ ಏನಾದರೂ ಹಾಕಿಟ್ಟಿದ್ರೆ ಗುದ್ಲಿಂದ ತೆಗಿಬೇಕಿದ್ರೆ ಅಥವಾ ಏನಾದರೂ ಆಯಿತು ಅಂದರೆ ಆ ಗೆಡ್ಡೆಗೆ ಯಾವುದೇ ರೀತಿಯಾದಂಥ ಪೆಟ್ಟಾಗಬಾರ್ದು. ಪೆಟ್ಟಾಯಿತು ಅಂದರೆ ಅದು ಗೆಡ್ಡೆ ಎಲ್ಲ ಕೊಳ್ತೋಗ್ಬಿಡುತ್ತೆ. ಅದು ನೆಕ್ಸ್ಟ್ ಇಯರಿಗೆ ಅನ್ನೋ ತನಕ ಅದು ಪೂರ್ತಿಯಾಗಿ ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ಗೆಡ್ಡೆಗೆ ಯಾವುದೇ ರೀತಿಯಾದಂತಹ ನಾವು ಪೆಟ್ಟನ್ನು ಮಾಡಬಾರ್ದು. ಹಾಗೆ ಮಧ್ಯದಲ್ಲಿ ಕಟ್ಟಾಗಿದ್ರೂ ಕೂಡ ಏನೇ ಆದ್ರೂ ಕೂಡ ಅದು ಉಳಿಯೋದಿಲ್ಲ. ಹಾಗೇಳಿ ಒಂದೇ ಗೊಂಚಲಿಗೆ ತುಂಬ ಗೆಡ್ಡೆಯಿಂದ ಹರಡಿರುತ್ತೆ, ಬಿಟ್ಟಿರುತ್ತೆ, ಅದನ್ನು ತೆಗಿಬೋದು. ಯಾಕೆಂದರೆ ಅದು ಕರೆಕ್ಟಾಗಿ ನಾವು ಬಿಡಿಸಿ ತೆಗಿಬೇಕಾಗತ್ತೆ. ಹಂಗೆ ತೆಗೆದ್ರೆ ಓಕೆ. ಆದರೆ ಬಿಡಿಸೋ ಅವಶ್ಯಕತೆ ಇಲ್ಲ ಅಂದರೆ ಹಾಗೆ ಇಟ್ಟರೆ ತುಂಬ ಒಳ್ಳೆಯದಾಗತ್ತೆ. ಬಿಡಿಸ್ಬೇಕಿದ್ರೆ ಅದನ್ನು ಕೂಡ ತೊಟ್ಟು ಸಮೇತವಾಗಿ ಆ ಗಂಟು ಏನಿರುತ್ತಲ್ವ ಅದ್ರ ಸಮೇತವಾಗಿ ತೆಗೆದ್ರೆ ಏನೂ ಆಗೋದಿಲ್ಲ. ಮಧ್ಯದಲ್ಲಿ ಏನಾದರೂ ಪಿಸ್ತು ಹೋಯಿತು ಅಂತಂದರೆ ಆ ಗೆಡ್ಡೆ ಪೂರ್ತಿಯಾಗಿ ಕೊಳ್ತೋಗ್ಬಿಡುತ್ತೆ. ನಾವು ತೆಗಿಬೇಕಿದ್ರೆ ಸ್ವಲ್ಪ ನೀಟಾಗಿ ಚೆಂದ ಮಾಡಿ ತೆಗಿಬೇಕಾಗತ್ತೆ. ಸೊ ಸ್ವಲ್ಪ ಜೋಪಾನವಾಗಿ ನಾವು ಗೆಡ್ಡೆನ ತೆಗೆದು ಇಟ್ಕೊಳ್ಬೇಕಾಗತ್ತೆ. ಡೇರೆ ಗಿಡದ ಗೆಡ್ಡೆ ಎಲ್ಲ ಹೋದ ವರ್ಷಕ್ಕಿಂತ ಈ ಸಲ ಅಷ್ಟೊಂದು ಚೆನ್ನಾಗಾಗಿಲ್ಲ. ಹೋದ ವರ್ಷ ಒಂದು ಸ್ವಲ್ಪ ಚೆನ್ನಾಗಾಗಿತ್ತು ನನ್ನ ಗೆಡ್ಡೆಗಳು. ಯಾಕೆಂದರೆ ಹೋದ ವರ್ಷ ನಾನು ಈ ಥರ ಕೊಟ್ಟೆಯೊಳಗೇನು ಹಾಕಿರಲಿಲ್ಲ, ಡೈರೆಕ್ಟಾಗಿ ನೆಲದ ಮೇಲೇ ಮಣ್ಣು ಮೇಲೇ ಇಟ್ಟಿದ್ದಾಗಿತ್ತು. ಹಾಗಾಗಿ ಸ್ವಲ್ಪ ಚೆನ್ನಾಗಾಗಿತ್ತು ಅನಿಸುತ್ತೆ. ಈ ಸಲ ನಾನು ಈ ಥರ ಕೊಟ್ಟೆಯಲ್ಲಿ ಹಾಕಿ ನೋಡುವ ಅಂತ ಹೇಳಿ ಹಾಕಿ ಮಾಡಿದ್ದು. ಬಟ್ ತುಂಬ ದೊಡ್ಡ ಕೊಟ್ಟೆ ಆಗಬೇಕು ಅನಿಸುತ್ತೆ. ಇದಕ್ಕಿಂತಲೂ ದೊಡ್ಡ ಕೊಟ್ಟೆ ನಾನು ಹಾಕಿರುವಂಥದ್ದು ಚಿಕ್ಕದಾಯಿತು ಅನಿಸುತ್ತೆ. ನೆಲದ ಮೇಲೆ ಆತಂದ್ರೆ ಹರಡ್ಲಿಕ್ಕೆ ತುಂಬ ಜಾಗ ಸಿಗುತ್ತೆ. ಹಾಗಾಗಿ ತುಂಬ ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನೆಲಕ್ಕೆ ಹಾಕಿದ್ರೆ ತೆಗಿಬೇಕಿದ್ರೆ ನೆಕ್ಸ್ಟ್ ಈ ಗೆಡ್ಡೆ ಇರುತ್ತಲ್ಲ ಅದನ್ನು ತೆಗಿಬೇಕಿದ್ರೆ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಕೊಟ್ಟೆಯೊಳಗೆ ಹಾಕಿದೆ ಈ ಸಲ. ಸೊ ಇನ್ನೂ ಜಾಸ್ತಿ ದೊಡ್ಡ ಕೊಟ್ಟೆಯಲ್ಲಿ ಹಾಕಿ ಇದು ಮಾಡಬೇಕಿತ್ತು. ಮತ್ತು ಈ ಸಲ ನಾನು ಮಳೆ ಸ್ಟಾರ್ಟ್ ಆದಮೇಲೆ ನಾನು ಹಾಕಿರೋದು. ಹಾಗಾಗಿನೂ ಕೂಡ ಒಂದು ಸ್ವಲ್ಪ ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗಿರ್ಬೋದು. ಮತ್ತು ಈ ಸಲ ತುಂಬ ಜಾಸ್ತಿನೂ ಮಳೆ ಇತ್ತು, ಅದರಿಂದನೂ ಕೂಡ ಗೆಡ್ಡೆ ಈ ಥರ ಆಗಿರಬಹುದು. ಸೊ ಇದನ್ನು ಇಟ್ಕೊಂಡು ನೆಕ್ಸ್ಟ್ ವರ್ಷ ಮತ್ತೆ ಹಾಕಿ ಇಟ್ಕೊಳ್ಳಿಕ್ಕೆ ಈ ಥರ ಮಾಡ್ತಿದ್ದೀನಿ. ಹೇಗೆ ಆಗಿರಲಿ ನೆಕ್ಸ್ಟ್ ವರ್ಷ ತನಕ ಕೊಳೆತು ಹೋಗದಿದ್ರೆ ಸಾಕಾಗಿತ್ತು. ಇವತ್ತು ಈ ಗೆಡ್ಡೆಗಳನ್ನೆಲ್ಲ ತೆಗಿಯೋ ತನಕ ನಂಗೆ ಟೈಮ್ ಆಗುತ್ತೆ ಅನಿಸುತ್ತೆ. ಮಧ್ಯಾಹ್ನ ಮೇಲೆ ನನಗೆ ಬೇರೆ ಕೆಲಸ ಇರೋದ್ರಿಂದ ಇವತ್ತು ಗೆಡ್ಡೆ ಅಷ್ಟೇ ತೆಗೆದಿಡ್ತಾ ಇದ್ದೀನಿ. ಗೆಡ್ಡೆನ ಹೇಗೆ ಇಡ್ತೀನಿ ಅಂತ ಹೇಳಿಬಿಟ್ಟು ನಾನು ನಾಳೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸಾಧ್ಯ ಆದರೆ ನಾಳೆ ವಿಡಿಯೋ ಮಾಡ್ತೀನಿ. ಇಲ್ಲಾಂತಂದರೆ ಒಂದು ಗೆಡ್ಡೆ 2 ದಿನ ಈ ಬುಟ್ಟೊಳಗೆ ಹಾಗೆ ಇಡ್ತೀನಿ. ಅದನ್ನು ಇಡಬೇಕಿದ್ರೆ ಕರೆಕ್ಟಾಗಿ ಪ್ರೊಸೆಸಲ್ಲಿ ಇಟ್ಟರೆ ಇರತ್ತೆ. ಇಲ್ಲ ಅಂತಂದರೆ ಫುಲ್ ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, ಒಂದು ಚೆಂದ ಮಾಡಿ ಇಡಬೇಕು. ಹಾಗಾಗಿ ಯಾವಾಗ ಆಗುತ್ತೋ ಆವತ್ತು ನಾನು ನಿಮಗೆ ಹೇಗೆ ಇಡ್ತೀನಿ ಅಂತ ಹೇಳಿ ಖಂಡಿತವಾಗಿಯೂ ತೋರಿಸ್ತೀನಿ. ಸೊ ಇದಿಷ್ಟನ್ನು ತೆಗೆದು ನೆಕ್ಸ್ಟ್ ಮಣ್ಣನ್ನು ಕೂಡ ಖಾಲಿ ಮಾಡಬೇಕು. ಯಾಕಂದರೆ ಇದು ಮಧ್ಯ ದಾರಿ ಪಕ್ಕದಲ್ಲೇ ಇಟ್ಟಿರೋದ್ರಿಂದ ಈಗ ಮಣ್ಣನ್ನೆಲ್ಲ ಈಗ ನಡೆದಾಡುವಂಥ ದಾರಿ ಮೇಲೆ ಹಾಕಿದ್ದೀನಿ. ಮತ್ತು ಅಲ್ಲೇ ಮಧ್ಯೆ ಇಟ್ಬಿಟ್ರೆ ಅಪ್ಪ ಅಮ್ಮ ಬಂದರೆ ಪಕ್ಕ ಬೈತಾರೆ ನನಗೆ. ಇದನ್ನು ತೆಗಿಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಉಂಟು ನನಗೆ. ಯಾಕಂದರೆ ಮಣ್ಣು ಫುಲ್ ಗಟ್ಟಿಯಾಗಿಬಿಟ್ಟಿದೆ. ಯಾಕಂದರೆ ಮಳೆ ಸ್ಟಾರ್ಟ್ ಆದಮೇಲಿಂದ ಮಣ್ಣೆಲ್ಲ ಅಂಟಾದಾಗ ನಾನು ಹಾಕಿರೋದು. ಹಾಗಾಗಿ ಕೊಟ್ಟೆ ನೆಲಕ್ಕೆ ಅಂಟ್ಕೊಂಡ್ಬಿಟ್ಟಿದೆ. ಅದನ್ನು ಎಳಿಲಿಕ್ಕೆ ನಂಗೆ ಹಾಕಿರೋ ಶಕ್ತಿನೇ ಸಾಕಾಗ್ತಾ ಇಲ್ಲ.
ಮತ್ತು ಒಳಗಡೆ ಕೊಟ್ಟೆ ಒಳಗಿನ ಮಣ್ಣು ಕೂಡ ಅಷ್ಟೇ ಅಂಟಾಗಿ ಕುತ್ಕೊಂಡಿದೆ. ಸಪ್ರೇಟಾಗಿ ಗೆಡ್ಡೆ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತಾ ಉಂಟು. ಅದನ್ನು ಹೇಗೇಗೋ ಮಾಡಿ ಸಪ್ರೇಟ್ ಮಾಡ್ತಾ ಇದ್ದೀನಿ. ಮತ್ತು ಒಂದೇ ಕೊಟ್ಟೆ ಒಳಗೆ ನಾನು 3-4 ಗೆಡ್ಡೆನ ಇಟ್ಟಿದ್ದಾಗಿತ್ತು. ಅದನ್ನು ಕೂಡ ಒಂದೊಂದು ಚಿಕ್ಕ ಚಿಕ್ಕ ಪೀಸಾಗಿ ಆ ಕಡೆ ಈ ಕಡೆ ಎಲ್ಲ ಬೀಳ್ತಾ ಉಂಟು. ಯಾವ್ಯಾವ ಮಣ್ಣಿಗೆ ಯಾವ್ಯಾವ ಗೆಡ್ಡೆ ಇದೆಯೋ ಅಥವಾ ಮಣ್ಣಿದೆಯೋ ಅಂತಲೇ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಕೈ ಸಿಕ್ತಿರುವಷ್ಟನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಮಣ್ಣೆಲ್ಲ ಪುಡಿ ಮಾಡಬೇಕಾದ್ರೆ ಮತ್ತೆ ಏನಾದರೂ ಗೆಡ್ಡೆ ಬಿತ್ಕೊಂಡಿದ್ರೆ ಅದನ್ನು ಇಡ್ಬೋದು ಅಂತ ಹೇಳಿ ಹಾಗೆ ಈಗ ಸಿಕ್ಕಿರೋದಷ್ಟನ್ನೆಲ್ಲ ತೆಗಿತಾ ಇದ್ದೀನಿ. ಸೊ ತುಂಬ ಇದೆ ಕೊಟ್ಟೆ ಒಳಗೆ ತೆಗೆಯುವುದು. ಸೊ ಇನ್ನು ಈ ಕಡೆ ಇಷ್ಟಿದೆ. ಇನ್ನು ಆ ಕಡೆದೆಲ್ಲ ಇರೋದೆಲ್ಲ ಚಿಕ್ಕ ಚಿಕ್ಕ ಕೊಟ್ಟೆ ಒಳಗೆ ಹಾಕಿಟ್ಟಿದ್ದಾಗಿತ್ತು. ಸಿಕ್ತು, ಫಿನಿಶ್ ಮಾಡಿದೆ. ಅಷ್ಟನ್ನು ತೆಗೆದು ಕವರ್ಸನ್ನೆಲ್ಲ ರಾಶಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ರೀತಿ ಒಳಗೆ ಹಾಕಿಡಬೇಕು. ರೀತಿ ಒಳಗೆ ಹಾಕಿಡಲಿಕ್ಕೆ ಒಂದು ಬೇರೆ ಬುಟ್ಟಿ ಇದೆ, ಅದರೊಳಗೆ ಕೆಳಗಡೆ ರೀತಿ ಹಾಕಿ ಇಡಬೇಕು. ಈ ಮಣ್ಣನ್ನೆಲ್ಲ ಸರಿಯಾಗಿ ಪುಡಿ ಮಾಡಿ ಎಲ್ಲೆಲ್ಲಿ ಬೇಕು ಹಂಗೆ ಹೂವಿನ ಗಿಡಕ್ಕೆ ಅಲ್ಲೆಲ್ಲ ತಗೊಂಡೋಗಿ ಹಾಕಬೇಕು. ಅಡಿಕೆ ಸಿಪ್ಪೆನೂ ಕೂಡ ಇದೆ ಅದರೊಳಗೆ. ಸೊ ಇಷ್ಟನ್ನು ಸಿಪ್ಪೆ ಹಾಗೆ ಇಲ್ಲಿ ನೆಟ್ಟಿದ್ನಲ್ಲ, ಇದು ನೆಲಕ್ಕೆ ನೆಟ್ಟಿರೋದು. ಇದು ಯಾವುದು ತೆಗೆಯೋದಿಲ್ಲ. ಹಾಗೆ ಬುಡ ಸಮೇತ ಕಟ್ ಮಾಡಿಕೊಂಡು ಹಾಗೆ ಹಿಡಿದು ಮುಂದಿನ ವರ್ಷಕ್ಕೆ ಅಲ್ಲಿ ಚಿಗುರು ಬಿಡುತ್ತೆ ಅಷ್ಟೇ. ಇಲ್ಲೂ ಕೆಳಗಡೆದು ಕೂಡ ನೆಲಕ್ಕೆ ಹಾಕಿರೋದು. ಇದನ್ನು ಕೂಡ ಇವಾಗ ಮತ್ತೆ ಅದನ್ನು ತೆಗೆಯೋದಿಲ್ಲ. ಮುಂದೆ ವರ್ಷ ಮಳೆ ಬಿದ್ದಾಗ ಅಲ್ಲಿ ಚಿಗುರುತ್ತೆ ಅಷ್ಟೇ. ಅದು ಅಲ್ಲಿರೋದಷ್ಟೇ ತೆಗ್ದು ಸಪ್ರೇಟಾಗಿ ಇಡೋದು ಅಷ್ಟೇ. ಮಧ್ಯಾಹ್ನ ಊಟ ಮಾಡಿ ನಾನು ಅಮ್ಮ ಕೂತ್ಕೊಂಡಿದ್ರಾಗಿತ್ತು. ಆವಾಗ ನಮ್ಮ ಪುಟ್ಟಿಗೆ ಒಂದು ಚೀಲ ಸಿಕ್ತು. ಆ ಚೀಲಕ್ಕೆ ನಮ್ಮ ಪುಟ್ಟಿಗೆ ಮತ್ತು ಆ ಚೀಲಕ್ಕೆ ಏನು ಕನೆಕ್ಷನ್ ಇದೆಯೋ ನನಗಂತೂ ಗೊತ್ತಿಲ್ಲ. ಆ ಚೀಲ ಕಡೆ ಓಪನ್ ಮಾಡಿ ನೋಡಿದೆ ನಾನು ಯಾವ ಚೀಲ ಇರ್ಬೋದು ಅಂತ. ಅದು ಸಕ್ಕರೆ ಚೀಲ. ಏನು ರೇಷನ್ ತರಕ್ಕೆ ಹೋದಾಗಲೋ ಅಥವಾ ಎಲ್ಲೋ ಹೋದಾಗ ಚೀಲ ಏನು ಅದರೊಳಗೆ ತುಂಬಿಸ್ಕೊಂಡು ಬಂದಿದ್ರು ಅನಿಸುತ್ತೆ. ಅದನ್ನು ಎಲ್ಲೂ ಸಿಕ್ತು ಇವಳಿಗೆ. ಅದನ್ನು ನೋಡಿ ಅವಳು ನೆಕ್ತಾ ಇದ್ದಾಳೆ. ಅದು ಸ್ವೀಟ್ ತಾಗ್ತಾ ಇದೆಯೋ ಅಥವಾ ಏನಂತ ನನಗೆ ಗೊತ್ತಿಲ್ಲ. ಚೀಲ ಒಳಗಡೆ ಅಲ್ಲ, ಈ ಚೀಲ ಎಲ್ಲಿ ಸಿಗುತ್ತೋ ಅಲ್ಲೆಲ್ಲ ತಗೊಂಡು ನೆಕ್ತಾ ಇದ್ದಾಳೆ. ನಮ್ಮಮ್ಮ ಚೀಲ ಬಿಟ್ಟು ಆಟಾಡ್ಲಿಕ್ಕೆ ಅಂತಾಳೆ ಒಂದು ಡಬ್ಬನ ಕೊಟ್ಟಳು. ಅದ್ರ ಜೊತೆ ಆದರೂ ಆಟ ಆಡಲಿ ಅಂತಾಳೆ. ಆದರೆ ಅದು ಬೇಡ ಅಂತ ಅವಳಿಗೆ. ಅದೇ ಚೀಲ ಬೇಕಂತೆ. ಆ ಚೀಲದೊಳಗೆ ಹೋಗಿ ಅದು ಏನೋ ಗೊತ್ತುಂಟು, ಅದ್ರ ಮೇಲ್ಗಡೆ ಹತ್ತಿರ ಪರ ಅನ್ನತ್ತೆ. ಅದು ಪರ ಅಂತಾಳೆ. ಅದಕ್ಕೆ ನೆಕ್ಕುದು ಮತ್ತು ತನಗೆ ತೂರಿಸ್ದಂಗೆ ಆಗುತ್ತೋ ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಚೀಲ ಅಂತೂ ಬಿಡ್ತಾ ಇಲ್ಲ. ಒಂದು ಅರ್ಧ ಗಂಟೆ ನೋಡಿದ್ವಿ ನಾವು ಅವಳ ಆಟನ. ಆ ಚೀಲಕ್ಕೆ ಮಾತ್ರ ಬಿಟ್ಟಿಲ್ಲ. ಅವಳು ನೋಡಿದ್ರೆ ತುಂಬ ನಗು ಬರ್ತಾಯಿತ್ತು ಅವಳನ್ನ ಮಾಡೋದನ್ನೆಲ್ಲ ನೋಡಿಬಿಟ್ರೆ. ಅದು ಏನೇನಪ್ಪ ಅವಳಿಂದ ಈ ಥರ ಮುಸುಡೆ ಎಲ್ಲ ಹಾಕ್ಕೊಂಡು ಅದು ಏನು ನೆಕ್ಕಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ಲಪ್ಪ. ಎಂತ ಮಾಡ್ತಿದ್ದಿ? ಶುಪಿ ಎಂತ ಮಾಡ್ತಿ? ಇಲ್ಲಿ ಕೊಡು ಬಾಬಾ. ಶಿಶಿ ಪುಟಿ ಎಂತ ಅದು? ಬಿಡೋದು ಬಿಡು, ಬೇಡ ಅದು. ಪುಟಿ ಎಂತ ಅದು ಚೀಲ ನೆಕ್ಕುದು? ಅದು ಶಿಶಿ ಎಷ್ಟು ಬುರ್ಚಿ ಇದೆಯಾ ನೀನು? ಹೊಲಾಸ್ಬೇಕು ಪುಟ್ಟಿ ಹೊಲಾಸು. ಶಿಶಿ ನೋಡೋದು